ಗುರುಭ್ಯೋ ನಮಃ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರವಣುಡುಪ. ಇವತ್ತು ನಮ್ಮ ಜೊತೆಗೆ ಇರುವಂತಹ ಶಿಕ್ಷಕರು ಯಾರು ಅಂತ ಕೇಳಿದ್ರೆ, ಹೆಚ್ಚು ಕಡಿಮೆ 2.5 ದಶಕಕ್ಕೂ ಅಧಿಕವಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಮುಖ್ಯ ಶಿಕ್ಷಕಿಯಾಗಿ ದುಡಿತಾ ಇರುವಂತಹ, ಅಷ್ಟೇ ಅಲ್ಲದೆ ಶಿಕ್ಷಕರ ಕುಟುಂಬದಿಂದಲೇ ಬಂದಿರುವಂತಹ ಶ್ರೀಮತಿ ಶ್ರೀವಾಣಿ ಮೈ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ತೆ. ನಮಸ್ತೆ. ಮೊಟ್ಟ ಮೊದಲಾಗಿ ಹೇಳಬೇಕಾದ್ರೆ, ಹೆಚ್ಚು ಕಡಿಮೆ 27 ವರ್ಷಗಳ ಅನುಭವ ನಿಮ್ಮದು. ಈ 27 ವರ್ಷಗಳ ಅನುಭವ ಪ್ರಾರಂಭವಾದದ್ದು ಹೇಗೆ ಅಂತ? ಪ್ರಾರಂಭ ಆದಂದ್ರೆ, ಮೊದಲು ನನ್ನ ಮದುವೆಗಿಂತಲೂ ಮೊದಲು ನನ್ನ ಟ್ರೈನಿಂಗ್ ಮುಗಿಸಿ ನಾನು ಮನೆಯಲ್ಲಿದ್ದೆ. ಆಗ ಇಲ್ಲಿ ಹತ್ತಿರ ಒಂದು ಮಕ್ಕಿ ಅಂತ ಹೇಳಿ ಗ್ರಾಮ ಇದೆ. ಅಲ್ಲಿ ಇದು ಸರ್ಕಾರಿ ಚಿಕ್ಕ ಪ್ರಾಥಮಿಕ ಶಾಲೆ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಆ ಊರಿನ ಹಿರಿಯರು ST ಸಾಮ್ರಾಜ್ಯ ಅಂತ ಇದ್ದಾರೆ, ಅವರು ಒಂದು ಶಾಲೆಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದರು. ಆ ಸಂದರ್ಭದಲ್ಲಿ ನಮ್ಮ ತಂದೆ, ನನ್ನ ಮಗಳು ಅಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾರೆ ಅಂತ ನನ್ನ ತಂದೆ ಹೇಳಿದರು. ಹಾಗೆ ನಾನು ಮತ್ತು ನನ್ನ ತಂದೆ ಅಲ್ಲಿ ಹತ್ತಿರದ ಒಂದು 28 ಮಕ್ಕಳನ್ನು ಒಟ್ಟು ಮಾಡಿದೆವು. ಮಾಡಿ ಅಲ್ಲಿ ನಾವು ಒಂದು ಶಾಲೆ ಸ್ಟಾರ್ಟ್ ಮಾಡಿದೆವು. ಅದು ಅಲ್ಲಿ ಹೈಸ್ಕೂಲ್ನ ಪಕ್ಕದ ಒಂದು ಕೋಣೆಯಲ್ಲೇ ನಮಗೆ ಆ ತರಗತಿಯನ್ನು ನಾವು ಸ್ಟಾರ್ಟ್ ಮಾಡಿದ್ದೆವು. ಆಮೇಲೆ ಸಾಧಾರಣ 1.5 ವರ್ಷಗಳ ಕಾಲ ನಾನಲ್ಲಿ ಫ್ರೀಯಾಗಿ, ಯಾವುದೇ ಹಣ ತೆಗೆದುಕೊಳ್ಳದೆ ಫ್ರೀಯಾಗಿ ನಾನು ಕೆಲಸ ಮಾಡಿದ್ದೆ. ಅದರ ನಂತರ ಅಲ್ಲಿಗೆ ಗವರ್ಮೆಂಟ್ ಟ್ರಾನ್ಸ್ಫರ್ ಆಗಿ ಟೀಚರ್ ಬಂದ್ರು. ಆ ನಂತರ ನನಗೆ ಮದುವೆ ಕೂಡ ಫಿಕ್ಸ್ ಆಯ್ತು. ಹಾಗೆ ಮತ್ತೆ ಅಲ್ಲಿ ಕೆಲಸ ಬಿಟ್ಟೆ ನಾನು. ಅದಾದ್ಮೇಲೆ ಬೇರೆ ಯಾವೆಲ್ಲ ಕಡೆ? ಆ ನಂತರ ನಾನು ಮದುವೆ ಆಯ್ತು. ಮದುವೆ ಆದ ನಂತರ ಸಾಧಾರಣ 4 ವರ್ಷಗಳ ನಂತರ ನನಗೆ ಗವರ್ಮೆಂಟ್ ಅಪಾಯಿಂಟ್ಮೆಂಟ್ ಆಯಿತು. ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಚೆನ್ನೈ ತೋಡಿ ಅಂತ ಹೇಳಿ, ವಾಮದಪದವು, ಬಂಟ್ವಾಳ ತಾಲೂಕು. ಅಲ್ಲಿ ನಾನು ಶಿಕ್ಷಕಿಯಾಗಿ ಸೇವೆಗೆ ಸೇರಿದೆ. ಅಲ್ಲಿ ಸುಮಾರು 12 ವರ್ಷ 7 ತಿಂಗಳುಗಳ ಕಾಲ ನಾನಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದ್ದೇನೆ. ಒಳ್ಳೆ ಶಾಲೆ, ತುಂಬಾ ಉತ್ತಮವಾದಂತ ಅನುಭವಗಳನ್ನು ನನಗೆ ಅಲ್ಲಿ ನೀಡಿದೆ. ಈಗ ನೀವು ಯಾವ್ದ್ರಲ್ಲಿದ್ದೀರಾ ಮೇಡಮ್? ಯಾವ ಶಾಲೆ? ಆ ನಂತರ ನಾನು ಆ ಚೆನ್ನೈ ತೋಡಿಯಿಂದ ಅಲ್ಲೇ ಬಂಟ್ವಾಳ ತಾಲೂಕಿನ ಇನ್ನೊಂದು ಶಾಲೆಗೆ ಬಂದೆ, ಮಂಡಾಡಿ ಅಂತ ಕಿರಿಯ ಪ್ರಾಥಮಿಕ ಶಾಲೆ. ಅಲ್ಲಿ 4-5 ವರ್ಷಗಳ ಕಾಲ ಸೇವೆ ಸಲ್ಲಿಸಿದೆ. ನಂತರ ಮೂಡುಬಿದ್ರೆಗೆ ಬಂದೆ. ಕಾರಣಾಂತರಗಳಿಂದ ನನ್ನ ಹಸ್ಬೆಂಡ್ ಇಲ್ಲೇ ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಮೂಡುಬಿದ್ರೆಗೆ ಬಂದ ಕಾರಣ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿ ಬಂದ್ರು. ಹಾಗೆ ಮತ್ತೆ ನಾವು ಮಕ್ಕಳು ಕೂಡ ಇಲ್ಲೇ ವಿದ್ಯಾಭ್ಯಾಸ ಮಾಡ್ತಾ ಇದ್ರು. ಹಾಗೆ ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಮೂಡುಬಿದ್ರೆಗೆ ಬಂದೆ. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೋಡಂಗಲ್ಲು, ಇಲ್ಲಿ ನಾನು ಸಾಧಾರಣ 8 ವರ್ಷಗಳ ಕಾಲ ಅಲ್ಲಿ ನಾನು ಸೇವೆ ಸಲ್ಲಿಸಿ, ಈಗ ಪ್ರಸ್ತುತ ನಾನು ನಮ್ಮ ಮನೆ ಹತ್ರ ಒಂದು ಪೆಂಚಾರು ಅಂತ ಹೇಳಿದೆ, ಮಾಂಟ್ರಾಡಿ ಗ್ರಾಮ, ಆ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಪೆಂಚಾರು, ಇಲ್ಲಿ ಸಾಧಾರಣ 2.5 ವರ್ಷಗಳಿಂದ ನಾನು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಅಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ನೀವೀಗ, ನಾನಾಗ ನಿಮ್ಮ ಬಗ್ಗೆ ಕೇಳಬೇಕಾದ್ರೆ ನನಗೆ ಒಂದು ಸಿಕ್ಕಿದ ಮಾಹಿತಿ ಏನಂತ ಕೇಳಿದ್ರೆ, ನಿಮ್ಮ ತಂದೆ ತಾಯಿ ಹಾಗೂ ನಿಮ್ಮ ಕುಟುಂಬದವರು ಹಾಗೂ ನಿಮ್ಮ ಗಂಡನ ಕಡೆಯಿಂದ ಕೂಡ, 2 ಕಡೆಯಿಂದ ಕೂಡ ಸಂಪೂರ್ಣವಾಗಿ ಶಿಕ್ಷಕರೇ ಇರುವಂತದ್ದು. ಹಾಗಾಗಿ ಒಂದು ನಿಮ್ಮ ಕುಟುಂಬದ ಬಗ್ಗೆ, ಅದೇ ರೀತಿ ಅವರು, ಆ ಕುಟುಂಬದವರು ಶಿಕ್ಷಕರಾಗಿದ್ದದ್ದು, ನೀವು ಶಿಕ್ಷಕಿಯಾಗುವುದಕ್ಕೆ ಯಾವ ರೀತಿ ಪ್ರೇರಣೆ ಕೊಡ್ತು ಅಂತ? ಇದು ನನ್ನ ತಂದೆಯ ತಂದೆ ಕೂಡ, ನನ್ನ ಅಜ್ಜ ಕೂಡ ಶಿಕ್ಷಕ ವೃತ್ತಿಯಲ್ಲೇ ಇದ್ದವರು. ನನ್ನ ತಂದೆ, ನನ್ನ ಚಿಕ್ಕಪ್ಪ, ನನ್ನ ಅತ್ತೆ ಅಂದ್ರು, ಎಲ್ಲರೂ ಕೂಡ ಶಿಕ್ಷಕರಾಗಿಯೇ ಕೆಲಸವನ್ನು ಮಾಡ್ತಾ ಇದ್ರು. ನನ್ನ ಪತಿಯ ಗಂಡ ಅಂದ್ರೆ ನನ್ನ ಮಾವ ಕೂಡ ಶಿಕ್ಷಕರಾಗಿ ಇದ್ದವರು. ಹಾಗೆ ನಮ್ದು ಫುಲ್ ಫ್ಯಾಮಿಲಿ ಮೊದಲಿನಿಂದಲೂ ಕೂಡ ನಾವು ಶಿಕ್ಷಕ ವೃತ್ತಿಯಲ್ಲೇ ತೊಡಗಿಸಿಕೊಂಡವರು. ಹಾಗೆ ನಾನು ಈ ಒಂದು ಕ್ಷೇತ್ರಕ್ಕೆ ಬರ್ಬೇಕಾದ್ರೆ ನಮ್ಗೆ ಮೂಲ ಕಾರಣ ನನ್ನ ಅಮ್ಮ. ಅವರು ನನ್ಗೆ ತಾಯಿ ಮಾತ್ರ ಅಲ್ಲ, ಗುರುವಿನ ಸ್ಥಾನದಲ್ಲೂ ಕೂಡ ನನ್ನ ಅಮ್ಮ ನಿಂತು. ನನ್ನ ತಂದೆಗೆ ಇಷ್ಟ ಇರ್ಲಿಲ್ಲ ನಾನು TCH ಮಾಡುದು, ಆದ್ರೆ ನಮ್ಮ ತಾಯಿಯವರು TCH ಮಾಡ್ಲೇಬೇಕು ಅಂತ ಹೇಳಿ ಇದು ಮಾಡಿ ನನಗೆ TCH ಮಾಡಿಸಿದ್ರು. ಆ ನಂತರ ಹಿಂದಿ ಮಾಡಿದೆ ನಾನು. ಹಿಂದಿಯಲ್ಲಿ ಕೂಡ ಭಾಷಾಭೂಷಣ ಮಾಡಿದೆ. ಅದು ಕೂಡ ನಮ್ಮ ತಾಯಿಯವರ ಒಂದು ಇದರಿಂದಲೇ ಮಾಡ್ಲೇಬೇಕು ಅಂತ ಹೇಳಿ. ಹಾಗೆ ಇವತ್ತು ನಾನು ಅವರ ಎಲ್ಲ ಒಂದು ಇದರಿಂದ ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ. ನೀವು ಶಿಕ್ಷಕಿ ಆಗ್ಬೇಕು ಅಂತಾದ್ರೆ, ಈಗ ನಿಮ್ಮ ಕುಟುಂಬದವರೆಲ್ಲ ಶಿಕ್ಷಕರೇ ಆಗಿರೋದ್ರಿಂದ ಅವರಿಂದ ಅವರ ಅನುಭವಗಳನ್ನ ಕೇಳಿ ಪಡ್ಕೊಳ್ಳುವಂಥದ್ದು, ಅವರಲ್ಲಿ ಸಲಹೆಗಳನ್ನ ಕೇಳುವಂಥದ್ದು, ಇದೊಂದು ಮಾಡಿದ್ದೇನೆ ನಾನು ತುಂಬಾ. ಯಾಕೆಂದ್ರೆ ನನ್ನ ಮಾವ ಕೂಡ ಟೀಚರ್ ಆಗಿದ್ರು. ಹಾಗೆ ಅವರ ಹತ್ರ ಕೂಡ ಅವರ ಅನುಭವಗಳನ್ನು ಕೇಳಿಕೊಂಡು, ಕೆಲವೊಂದು ಸಲ ಅವರ ಅನುಭವಗಳನ್ನು ಕೂಡ ನಾನು ತೆಗೆದುಕೊಂಡು ಮಾಡ್ತಾ ಇದ್ದೇನೆ.
ಸರಿ. ಅದರ ಜೊತೆಗೆ ತಾವು ಸಂಗೀತದಲ್ಲಿ ಕೂಡ ಬಹಳಷ್ಟು ಕೆಲಸವನ್ನ ಮಾಡಿದವರು, ಹಲವಾರು ಬಾರಿ ಜಿಲ್ಲೆಯನ್ನಾಗಿರ್ಬೋದು ರಾಜ್ಯವನ್ನಾಗಿರ್ಬೋದು ಪ್ರತಿನಿಧಿಸಿದವರು ಕೂಡ ಹೌದು. ಹಾಗಾಗಿ ಆ ಪಯಣ ಹೇಗೆ ಪ್ರಾರಂಭ ಆಯ್ತು ಅಂತ? ಅದಂದ್ರೆ ನಾನು ಬಾಲ್ಯದಿಂದಲೇ ನನ್ಗೆ ಸಂಗೀತ ಅಂದ್ರೆ ತುಂಬಾ ಇಷ್ಟ. ಯಾಕೆಂದ್ರೆ ನಮ್ಮ ತಂದೆ ಫ್ಯಾಮಿಲಿ ಫುಲ್ ನಮ್ದು ಹಾಡುಗಾರರೇ, ತುಂಬಾ ವಾಯ್ಸ್ ತುಂಬಾ ಒಳ್ಳೇದು. ಹಾಗೆ ನಂಗೆ ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ಚಿಕ್ಕದಿಂದಲೇ ಕೂಡ ಒಳ್ಳೆಯ ವಾಯ್ಸ್. ಎಲ್ಲಿ ಹಾಡಿದ್ರು ಕೂಡ ಎಲ್ರು ನನ್ಗೆ ಬಹಳ ಚೆನ್ನಾಗಿ ಹಾಡಿದ್ದಿ ಅಂತ ಹೇಳಿ ಎಲ್ಲ ಪ್ರಶಂಸೆ ಮಾಡ್ತಾ ಇದ್ರು. ಹಾಗೆ ಚಿಕ್ಕದಿಂದ ಕೂಡ ನಾನು ಹೈಸ್ಕೂಲಲ್ಲಿ ಇರುವಾಗ, ಟೀಚರ್ ಟ್ರೈನಿಂಗ್ ಅಲ್ಲಿ ಇರುವಾಗ ಕೂಡ ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಿದ್ದೆ. ಹೆಚ್ಚಾಗಿ ನನಗೆ ಪ್ರಥಮ ಬಹುಮಾನವೇ ಸಿಕ್ತಿತ್ತು ಎಲ್ಲ ಕಡೆ ಕೂಡ. ಆ ನಂತರ ಶಿಕ್ಷಕ ವೃತ್ತಿಯನ್ನು ನನ್ನ ಮದುವೆ ಆಯಿತು. ಮದುವೆ ಆದ ನಂತರ ನನ್ನ ಹಸ್ಬೆಂಡ್ ಅವರು ಹಿಂದೂಸ್ತಾನಿಯಲ್ಲಿ ವಿದ್ವತ್, ವಿಶಾರದ, ಅಲಂಕಾರ ಎಲ್ಲ ಎಕ್ಸಾಮ್ಗಳನ್ನು ಮಾಡಿದ್ರು, ಪದವಿಗಳನ್ನು ಪಡೆದಿದ್ರು. ಇತ್ತೀಚೆಗೆ ಅವರಿಗೆ ಆ ಸಂಗೀತದಲ್ಲಿ PhD ಪದವಿ ಆಗಿ ಅವರಿಗೆ ಡಾಕ್ಟರೇಟ್ ಕೂಡ ಸಿಕ್ಕಿದೆ. ಹಾಗೆ ಅವರು ಸಾಧಾರಣ ಸರ್ಕಾರದಿಂದ ನಡೆಸುವಂತಹ ಒಂದು 30 ವರ್ಷಗಳಿಂದ ಈ ಸರ್ಕಾರದಿಂದ ನಡೆಸುವಂತಹ ಪರೀಕ್ಷೆಗಳು, ವಿದ್ವತ್ ಪರೀಕ್ಷೆಗೆ ಅವರು ಎಕ್ಸಾಮಿನರ್ ಆಗಿ ಹೋಗ್ತಾ ಇದ್ದಾರೆ. ಹಾಗೆ ಅವರ ಒಂದು ಇದರಲ್ಲಿ ನಾನು ಹಿಂದೂಸ್ತಾನಿ ಜೂನಿಯರ್ ಒಂದು ಮಾಡಿದೆ. ಆನಂತರ ಸಂಗೀತ ಅಂತ ಹೇಳಿದ್ರೆ ಸಾಧನೆ, ಅದಕ್ಕೆ ಆ ಒಂದು ಮನಸ್ಸು ಮತ್ತೆ ಸಮಯವನ್ನು ನಾವು ಇಡಬೇಕಾಗ್ತದೆ. ಹಾಗೆ ನಾನು ಹೆಚ್ಚು ಅದರಲ್ಲಿ ಸಾಧನೆ ಅಂತ ಹೇಳಿ, ಶಾಸ್ತ್ರೀಯದಲ್ಲಿ ಹೆಚ್ಚು ಸಾಧನೆ ಅಂತ ಹೇಳಿ ಮಾಡಲಿಲ್ಲ. ಆದ್ರೆ ನನಗೆ ದೇವರು ಕೊಟ್ಟಂತ ಒಳ್ಳೆ ವಾಯ್ಸ್ ಇದೆ. ಆದ್ರಿಂದಾಗಿ ನಾನು ಶಿಕ್ಷಕ ವೃತ್ತಿಯಲ್ಲಿ ಕೂಡ ಪ್ರತಿಯೊಂದು ಶಿಕ್ಷಕ ವೃತ್ತಿಗೆ ಸೇರಿದ 1996 ನವೆಂಬರ್ 27ರಂದು ನಾನು ಜಾಬಿಗೆ ಸೇರಿದ್ದು. ಆ ದಿನದಿಂದ ಕೂಡ ನಾನು ಯಾವುದೇ ಒಂದು ಕಾಂಪಿಟಿಷನ್ ಇದ್ರೂ ಕೂಡ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟದ ಹಾಗೆ ರಾಜ್ಯ ಮಟ್ಟದಲ್ಲಿ ಕೂಡ ಪ್ರತಿನಿಧಿಸಿದ್ದೇನೆ. ಪ್ರತಿಯೊಂದು ಸಲ ಕೂಡ ನನಗೆ ಹೆಚ್ಚಾಗಿ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಪ್ರೈಸೇ ನನಗೆ ಹೆಚ್ಚು ಸಿಕ್ಕಿ. ಸಾಧಾರಣ ಒಂದು 25 ಸಲ ನಾನು ಜಿಲ್ಲಾ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದೇನೆ. ಅದರಲ್ಲಿ ಸಾಧಾರಣ ಒಂದು 20 ಸಲ ನನಗೆ ಪ್ರಥಮ ಪ್ರೈಸೇ ಸಿಕ್ಕಿದೆ. ಹಾಗೆ 8 ಸಲ ನಾನು ರಾಜ್ಯ ಮಟ್ಟದ ಒಂದು ಕಾಂಪಿಟಿಷನ್ಗೆ ಹೋಗಿದ್ದೆ, ಸ್ಪರ್ಧೆಗೆ ಹಾಡು. ಅಲ್ಲಿ ಕೂಡ ನನಗೆ ಬೆಂಗಳೂರಲ್ಲಿ ಫಸ್ಟ್ ಪ್ರೈಸ್ ಬಂದಿತ್ತು ರಾಜ್ಯ ಮಟ್ಟದಲ್ಲಿ. ಹಾಗೆ ದಾವಣಗೆರೆಯಲ್ಲಿ ಕೂಡ ಫಸ್ಟ್ ಪ್ರೈಸ್ ಬಂದಿತ್ತು. ಶಿವಮೊಗ್ಗದಲ್ಲಿ ಸೆಕೆಂಡ್ ಪ್ರೈಸ್ ಬಂದಿತ್ತು. ಬೀದರಲ್ಲಿ ಸೆಕೆಂಡ್ ಪ್ರೈಸ್. ಹೀಗೆ ಒಂದು 4-5 ಸಲ ನನಗೆ ರಾಜ್ಯ ಮಟ್ಟದಲ್ಲಿ ಬಹುಮಾನಗಳು ಬಂದಿದೆ. ಹಾಗೆ ನನ್ನ ಹಸ್ಬೆಂಡ್ ಒಟ್ಟಿಗೆ ಅವರು ಕಾರ್ಯಕ್ರಮಗಳನ್ನು ಕೊಡ್ತಾರೆ. ನಾವು ಮೂಲತಃ ಬಂಟ್ವಾಳ ನಮ್ದು. ಅಲ್ಲಿ ಸುತ್ತಮುತ್ತಲ ಬಂಟ್ವಾಳ ತಾಲೂಕಿನ ಪ್ರತಿ ಒಂದು ದೇವಸ್ಥಾನಗಳಲ್ಲಿ ಇರ್ಬೋದು, ಯಾವುದೇ ಫಂಕ್ಷನ್ಗಳಲ್ಲಿ ಇರ್ಬೋದು, ನನ್ನ ಹಸ್ಬೆಂಡ್ ಕಾರ್ಯಕ್ರಮ ಕೊಡ್ತಿದ್ರು. ಅವರ ಜೊತೆಗೆ ನಾನು ಕೂಡ ಸಂಗೀತದ ಕಾರ್ಯಕ್ರಮಗಳನ್ನು ಕೊಡ್ತಿದ್ದೇನೆ. ಕದ್ರಿಯಲ್ಲಿ ಕೂಡ ಇತ್ತು ನಮ್ದು, ನೆಟ್ಲಾಪುರ, ಕಮಲಶಿಲೆ, ಹೀಗೆ ಎಲ್ಲ ಸಾಧಾರಣ ಹೆಚ್ಚಿನ ದೇವಸ್ಥಾನಗಳಲ್ಲಿ ಜಾತ್ರೆ ಅಂತ ಸಂದರ್ಭಗಳಲ್ಲಿ ನಾನು ಕಾರ್ಯಕ್ರಮಗಳನ್ನು ನೀಡಿದ್ದೇನೆ. ಕಳೆದ ಸಲ ಇಲ್ಲಿ ನಮ್ಮ ಅರ್ಜುನಪುರ ಮಲಿಂಗೇಶ್ವರ ದೇವಸ್ಥಾನದಲ್ಲಿ ಕೂಡ ಬ್ರಹ್ಮ ಕಲಶದ ಸಂದರ್ಭದಲ್ಲಿ ನಮ್ದು ಸಂಗೀತ ಕಾರ್ಯಕ್ರಮ ಇತ್ತು. ಹೀಗೆ ಹಲವಾರು ಒಂದು ಕಾರ್ಯಕ್ರಮಗಳನ್ನು ನಾವು ನೀಡ್ತಾ ಬಂದಿದ್ದೇವೆ. ಮತ್ತೆ ನಾನು ಕೆಲಸಕ್ಕೆ ಸೇರಿದ ದಿವಸದಿಂದ ಇಲ್ಲಿ ತನಕ ಕೂಡ ಪ್ರತಿ ಶಾಲೆಯಲ್ಲಿ ಎಲ್ಲಿ ನಾನು ಕೆಲಸ ಮಾಡಿದ್ರು ಕೂಡ ಅಲ್ಲಿ ನನಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಎಲ್ಲ ಜವಾಬ್ದಾರಿಗಳನ್ನು ನನಗೆ ಕೊಡ್ತಾ ಇದ್ರು. ಮಕ್ಕಳಿಗೆ ಪ್ರೇಯರ್, ಪ್ರತಿ ಒಂದು ಫಂಕ್ಷನ್ಗೆ ಮಕ್ಕಳಿಗೆ ಪ್ರೇಯರ್ ಹೇಳಿಕೊಡೋದಿರ್ಬೋದು ಅಥವಾ ಡ್ಯಾನ್ಸ್, ಹಾಡುಗಳನ್ನೆಲ್ಲ ಹೇಳಿಕೊಂಡು ಆ ಜವಾಬ್ದಾರಿಯನ್ನು ವಹಿಸಿಕೊಂಡು ಎಷ್ಟೋ ಸಲ MC ಕೂಡ ಅದರದ್ದು ಮಾಡಿಕೊಂಡು, ಹಾಗೆ ಆ ಒಂದು ಇದರಲ್ಲಿ ನಾನು ಮುಂದೆ ಸಂಗೀತ ಹಾಗೂ ಈ ಶಿಕ್ಷಕ ವೃತ್ತಿಯನ್ನು ಒಟ್ಟೊಟ್ಟಿಗೆ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದೇನೆ. ನಮಗೋಸ್ಕರ ಒಂದೆರಡು ಹಾಡನ್ನ ಒಂದು ಸಾಲನ್ನು ಹಾಡಬಹುದು ಮೇಡಮ್? ಈಗ ಎಲ್ಲ ನಿನ್ನ ಲೀಲೆ ತಾಯೇ, ಎಲ್ಲ ನಿನ್ನ ಮಾಯೇ, ನಿನ್ನ ಅಲ್ಲಗಳಿದಿನಮ್ಮ ಕರುಣೆಯಿಂದ ಕಾಯೇ, ಕರುಣೆಯಿಂದ ಕಾಯೇ, ಎಲ್ಲ ನಿನ್ನ ಲೀಲೆ ತಾಯೇ, ಎಲ್ಲ ನಿನ್ನ ಮಾಯೇ, ಕಾರಿರುಳನು ಸೀಳಿ ಬರುವ ನಿಗಿ ನಿಗಿ ದೂರಿ ಹರಳು, ನೀಲಿನ ಭದ ಹಾಸೆಯೆಲ್ಲ
ಹರಿವ ಜಲವು ಎಲ್ಲ ನಿನ್ನ ಲೀಲೆ ತಾಯೇ, ಎಲ್ಲ ನಿನ್ನ ಮಾಯೆ, ಎಲ್ಲ ನಿನ್ನ ಲೀಲೆ ತಾಯೇ, ಎಲ್ಲ ನಿನ್ನ ಮಾಯೆ, ಎಲ್ಲ ನಿನ್ನ ಮಾಯೆ. ಅದ್ಭುತವಾದ ಕಂಠಸಿರಿ. ತಾವಾಗ್ಲೇ ಹೇಳ್ತಾ ಇದ್ದ ಹಾಗೆ ಸಾಂಸ್ಕೃತಿಕವಾಗಿ ಕೂಡ ತಮಗೆ ಜವಾಬ್ದಾರಿಗಳನ್ನ ಜವಾಬ್ದಾರಿಗಳಿದೆ. ತಾವು ಇಷ್ಟು ಸಮಯ ನೋಡಿದ್ರಲ್ಲಿ ಒಂದು ಮಗು ಕೇವಲ ಶೈಕ್ಷಣಿಕವಾಗಿ ಮಾತ್ರವಲ್ಲದೆ ಸಾಂಸ್ಕೃತಿಕವಾಗಿಯೋ ಅಥವಾ ಕ್ರೀಡಾ ದೃಷ್ಟಿಯಿಂದ ನೋಡಿದ್ರು ಕೂಡ ಸಕ್ರಿಯವಾಗಿರುವಂತಹದ್ದು ಅವರ ಬೆಳವಣಿಗೆಗೆ ಎಷ್ಟು ಪೂರಕ? ತುಂಬಾ. ಯಾಕೆಂತ ಹೇಳಿದ್ರೆ ಕೇವಲ ಒಂದು ಮಗುವನ್ನು ಕಲಿಕೆಯಿಂದ ತೊಡಗಿಸಿದ ಕೂಡಲೇ ಅದು ಸಂಪೂರ್ಣ ಆಗುದಿಲ್ಲ. ಯಾಕೆಂದ್ರೆ ಒಂದು ಮಗುವಿನ ಮಾನಸಿಕವಾಗಿ ಬೌದ್ಧಿಕವಾಗಿ ಆ ಬೆಳವಣಿಗೆ ಆಗ್ಬೇಕಾದ್ರೆ ಮುಂದೆ ಒಂದು ಈ ಸಮಾಜದಲ್ಲಿ ಒಬ್ಬ ಒಳ್ಳೆಯ ಸುಸಂಸ್ಕೃತ ವ್ಯಕ್ತಿ ಆಗ್ಬೇಕಾದ್ರೆ ಅಥವಾ ಒಂದು ಯೋಗ್ಯತಾವಂತ ವ್ಯಕ್ತಿ ಆಗ್ಬೇಕಾದ್ರೆ ಆ ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಈ ಸಾಂಸ್ಕೃತಿಕ ಹಾಡು ಎಲ್ಲವೂ ದೈಹಿಕವಾದಂತಹ ಕ್ರೀಡೆ ಮತ್ತು ಹಾಡು, ಸಾಂಸ್ಕೃತಿಕವಾದ ನೃತ್ಯ ಯಾವುದು ಇರ್ಬೋದು, ಅದೆಲ್ಲದರಲ್ಲಿ ಮಗು ತನ್ನನ್ನು ತೊಡಗಿಸಿಕೊಂಡ್ರೆ ಮಾತ್ರ ಅವನ ಬೌದ್ಧಿಕ ಮಾನಸಿಕ ವಿಕಾಸಕ್ಕೆ ಬೆಳವಣಿಗೆಗೆ ಮುಂದೆ ಒಂದು ಸಮಾಜದಲ್ಲಿ ಪ್ರಜೆ ಆಗ್ಲಿಕ್ಕೆ ಇದೆಲ್ಲವೂ ಪೂರಕವಾಗ್ತದೆ ಅಂತ ಹೇಳಿ ನನ್ನ ಅನುಭವ. ತಮ್ಮ ಅನುಭವದಲ್ಲಿ ಆ ಸಮಯದಲ್ಲಿ ಸಾಂಸ್ಕೃತಿಕವಾಗಿ ಸ್ವಲ್ಪ ಸಕ್ರಿಯವಾಗಿದ್ದುಕೊಂಡು ಈಗ ಒಂದು ಉನ್ನತ ಮಟ್ಟಕ್ಕೆ ಬೆಳೆದಂತಹ ಶಿಷ್ಯರು ಮತ್ತೆ ಬಂದು ತಮ್ಮಲ್ಲಿ ಹೇಳುವಂತದ್ದು ಏನಾದ್ರು ಅನುಭವಗಳಾಗಿದೆ ನಿಮ್ಗೆ? ಅಂತ ಅನುಭವ ಅಂತೇನಿಲ್ಲ, ಆದ್ರೆ ಹೆಚ್ಚಿನ ಈಗ ಮಕ್ಕಳಿಗೆ ನಾನು ಕಲಿಸಿದಂತಹ ವಿದ್ಯಾರ್ಥಿಗಳು ವೈದ್ಯರಾಗಿದ್ದಾರೆ, ಒಳ್ಳೆ ಇಂಜಿನಿಯರ್ಸ್ ಆಗಿ ದೊಡ್ಡ ದೊಡ್ಡ ಇದರಲ್ಲಿ ಪೋಸ್ಟ್ ಅಲ್ಲಿ ಇದ್ದಾರೆ. ಹಾಗೆ ಸಾಂಸ್ಕೃತಿಕವಾಗಿ ಕೂಡ ಮಕ್ಕಳಿಗೆ ನಾನು ನನ್ನ ಒಂದು ಶಿಕ್ಷಕ ವೃತ್ತಿಯಲ್ಲಿ ನಾನು ಪ್ರತಿಭಾ ಕಾರಂಜಿಗೆ ಎಲ್ಲ ಮಕ್ಕಳಿಗೆ ಹಾಡು, ಅಭಿನಯ ಗೀತೆ ಮತ್ತೆ ನೃತ್ಯದಲ್ಲಿ ಹೆಚ್ಚಿನ ಅವರಿಗೆ ಒಂದು ಪ್ರೋತ್ಸಾಹವನ್ನು ನೀಡಿ ಕಲಿಸಿ ಅವರು ಜಿಲ್ಲಾ ಮಟ್ಟದಲ್ಲಿ ಬಂದದ್ದುಂಟು. ಮತ್ತೆ ಚೆನ್ನೈ ತೋಡಿಯಲ್ಲಿ ಇರುವಾಗ ನನ್ನ ಒಬ್ಬಳಂತಲ್ಲ, ಬೇರೆ ಶಿಕ್ಷಕರು ಕೂಡ ಅಲ್ಲಿ ಇದ್ರು, ಪ್ರತಿಭಾವಂತ ಶಿಕ್ಷಕರು ಇದ್ರು. ಹಾಗೆ ಅವರ ಒಂದು ನಮ್ಮೆಲ್ಲರೂ ಒಟ್ಟು ಸೇರಿ ನಾವು ರಾಜ್ಯ ಮಟ್ಟದಲ್ಲಿ ನಮ್ಮ ಮಕ್ಕಳು ಸಂಗೀತದಲ್ಲಿ ದ್ವಿತೀಯ ಸ್ಥಾನವನ್ನು ಆಗ ಪಡೆದಿದ್ರು ಚೆನ್ನೈ ತೋಡಿಯಲ್ಲಿ. ಹಾಗೆ ಜಿಲ್ಲಾ ಮಟ್ಟದಲ್ಲೂ ಕೂಡ ಹಲವಾರು ಬಾರಿ ನಮ್ಮ ಮಕ್ಕಳು ಬಹುಮಾನಗಳನ್ನು ಗಳಿಸಿದ್ದಾರೆ. ಹಾಗೆ ಈ ರೀತಿ ಮುಂದೆ ಸಾಗ್ತಾ ಇದೆ. ಹೌದೌದು ಮೇಡಮ್, ತಾವಾಗ ತಮ್ಮ ಸಂಗೀತದ ಸಾಧನೆ ಬಗ್ಗೆ ಹೇಳ್ತಾ ಹೋಗ್ಬೇಕಾದ್ರೆ ಈಗ ತಾವು ತಮ್ಮ ಪತಿಯಿಂದಲೇ ಹಿಂದೂಸ್ತಾನಿ ಜೂನಿಯರ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ. ತಾವು ಶಿಕ್ಷಕರಾಗಿದ್ದುಕೊಂಡು ಮಕ್ಕಳಿಗೆ ಒಂದು ಸಮಯದಲ್ಲಿ ಹೇಳಿಕೊಡುವಂತದ್ದು ಬೇರೆ, ಮನೆಯಲ್ಲೇ ನಿಮ್ಮ ಶಿಕ್ಷಕರು ಇರೋದು ಬೇರೆ. ಹಾಗಾಗಿ ತಾವು ಮನೆಯಲ್ಲಿ ತಮ್ಮ ಪತಿಯಿಂದಲೇ ಕಲಿಬೇಕಾದ್ರೆ ಆ ಅನುಭವ ಹೇಗಿತ್ತು ಸಂಗೀತ ಕಲಿಯುವಂತದ್ದು? ಹಾಗೆ ಹೆಚ್ಚಿಗೆ ನಾವು ಅವರೊಟ್ಟಿಗೆ ಕೂತ್ಕೊಂಡು, ಯಾಕಂದ್ರೆ ಅವರು ಕೂಡ ವರ್ಕ್ ಬ್ಯುಸಿಯಲ್ಲಿದ್ದ ಕಾರಣ ಅವರಿಗೂ ಕೂಡ ಅದಕ್ಕೆ ಹೆಚ್ಚು ಟೈಮ್ ಕೊಡ್ಲಿಕ್ಕೆ ಟೈಮ್ ಸಿಗ್ತಾ ಇರ್ಲಿಲ್ಲ. ಆದ್ರೆ ಮೊದಲಿಗೆ ನನ್ನ ಮದುವೆ ಆದ ಮೊದಲಿಗೆ ಫಸ್ಟ್ ನಾನು ಮದುವೆ ಆದಾಗಲೇ ಜೂನಿಯರ್ ಕಟ್ಟಿದ್ದೆ. ಆಗ ನನ್ಗೆ ಕೂಡ ಜಾಬ್ ಇರ್ಲಿಲ್ಲ, ನಾನು ಮತ್ತೆ ಜಾಬಿಗೆ ಸೇರಿದ್ದು. ಆ ಸಂದರ್ಭದಲ್ಲಿ ಅವರು ನನ್ನನ್ನು ಕೂತ್ಕೊಳಿಸಿ ಹಾರ್ಮೋನಿ, ಅವರು ನನ್ನ ಹಸ್ಬೆಂಡ್ ಇದರಲ್ಲಿ ತಬಲದಲ್ಲಿ ಕೂಡ ವಿದ್ವತ್ತಾಗಿದೆ, ಆನಂತರ ಸಂಗೀತ ಹಿಂದೂಸ್ತಾನಿಯಲ್ಲಿ ಕೂಡ ವಿದ್ವತ್ತಾಗಿದೆ. ನನ್ಗೆ ಕೂತ್ಕೊಳಿಸಿ ಮ್ಯೂಸಿಕ್ ಇದರಲ್ಲಿ ತಾಳ ಎಲ್ಲ ಹೇಳಿಕೊಡ್ತಾ ಇದ್ರು, ರಾಗ ಹೇಗೆ ಬರ್ತದೆ, ರಾಗಗಳು ಎಲ್ಲವನ್ನು ಹೇಳಿಕೊಡ್ತಾ ಇದ್ರು ಅವರು. ಹಾಗೆ ಅನಂತರ ನನ್ನ ಪ್ರಾಕ್ಟೀಸ್ ಅಭ್ಯಾಸದಿಂದಲೇ ನಾನು ಕಲ್ತದ್ದು. ಆನಂತರ ಹೆಚ್ಚು ನಾನು ಸೀನಿಯರ್ ಎಲ್ಲ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ನಾನು ಹೆಚ್ಚು ನನ್ನ ಸುಗಮ ಸಂಗೀತಕ್ಕೆ ನಾನು ಗಮನ ಕೊಟ್ಟದ್ದು. ನನ್ಗೆ ತುಂಬಾ ಇನ್ಸ್ಪೈರ್ ಅಂತ ಹೇಳಿದ್ರೆ ಎಸ್ ಜಾನಕಿ ಅವರು ಬಹಳ ಇಷ್ಟ ನನ್ಗೆ. ಹಾಗೆ ಅವರ ಹಾಡುಗಳನ್ನೇ ನಾನು ಹೆಚ್ಚು ಹಾಡುದು. ಹಾಗೆ ಹೆಚ್ಚು ಹಾಡುವಾಗ ನಾನು ಅಲ್ಲಿ ಇದರಲ್ಲಿ ನಮ್ಮ ಬಂಟ್ವಾಳದಲ್ಲಿ ಇಬ್ರು ವೆಂಕಟಕೃಷ್ಣ ಭಟ್ ಅಂತ ಇದ್ದಾರೆ, ಈಗ ಕೂಡ ಆರ್ಕೆಸ್ಟ್ರಾ ಆಡಿಸ್ತಾರೆ, ಸಂಗೀತ ವಿದ್ವಾನ್. ಅವರ ಕಾರ್ಯಕ್ರಮಗಳಲ್ಲೂ ಕೂಡ ನಾನು ಆರ್ಕೆಸ್ಟ್ರಾದಲ್ಲಿ ಎಲ್ಲ ಹಾಡಿದ್ದೇನೆ. ನಾನು ಹೆಚ್ಚು ಭಾವಗೀತೆ ನನ್ಗೆ ಇಷ್ಟ, ಭಾವಗೀತೆ ಹಾಗೆ ಭಕ್ತಿ ಗೀತೆಗಳು, ಲೈಟ್ ಸಾಂಗ್ಗಳನ್ನು ಹೆಚ್ಚು ನಾನು ಹಾಡ್ತೇನೆ. ಮೇಡಮ್, ತಾವೀಗ ಹೆಚ್ಚು ಕಡಿಮೆ 28 ವರ್ಷಗಳಾಗ್ತಾ ಬರ್ತವೆ ನಾಳೆಗೆ. ಈ 28 ವರ್ಷಗಳಲ್ಲಿ ಬಹಳಷ್ಟು ಬದಲಾವಣೆಗಳಾಗಿವೆ ಸಮಯದ ಜೊತೆಗೆ. ತಾವು ಕಂಡುಕೊಂಡ ಹಾಗೆ ಈಗ ಈ ಬದಲಾವಣೆಗಳನ್ನ ನಾವೇನಾದ್ರೂ ಬೇರೆ ಬೇರೆ ವರ್ಗಗಳಾಗಿ ನೋಡಿಕೊಂಡು ಹೋದ್ರೆ, ಶಿಕ್ಷಕರಾಗಿ
ತಾವು ಕಲಿಸುವ ನಿಟ್ಟಿನಲ್ಲಿ ನೋಡಿದ್ರೆ 28 ವರ್ಷಗಳಲ್ಲಿ ತಾವು ಪ್ರಾರಂಭ ಮಾಡಬೇಕಾದ್ರೆ ಇದ್ದಂತಹ ಪರಿಸ್ಥಿತಿ, ಈಗಿರುವಂತಹ ಪರಿಸ್ಥಿತಿ, ಒಬ್ಬ ಶಿಕ್ಷಕಿಯಾಗಿ ತಾವು ಹೇಗೆ ನೋಡ್ತೀರ ಅದನ್ನು? ನಾವು ಪ್ರಾರಂಭದ ಒಂದು ವರ್ಷಗಳಲ್ಲಿ ನಮ್ಗೆ ಈ ದಾಖಲೆ ನಿರ್ವಹಣೆ ಎಲ್ಲ ಬಹಳ ಕಡಿಮೆ ಇತ್ತು. ಆಗ ನಿಜವಾಗಿ ತುಂಬಾ ಒಂದು ಶಿಕ್ಷಕ ವೃತ್ತಿ ಅಂದ್ರೆ ಬಹಳ ಒಂದು ಸುಲಭ. ಯಾಕೆಂದ್ರೆ ನಮ್ಗೆ ಮಕ್ಕಳೊಟ್ಟಿಗೆ ನಾವು ಹೆಚ್ಚು ತೊಡಗಿಸಿಕೊಳ್ಳಿಕ್ಕೆ ನಮ್ಗೆ ಸಮಯ ಸಿಕ್ತಿತ್ತು. ದಾಖಲೆ ನಿರ್ವಹಣೆಗಳು ಕಡಿಮೆ ಇತ್ತು, ಮತ್ತೆ ಆನ್ಲೈನ್ ಎಲ್ಲ ಇರ್ಲಿಲ್ಲ ಆಗ. ಆದ್ರಿಂದ ಆಗ ನಾವು ಮಕ್ಕಳಿಗೆ ಹೆಚ್ಚು ಸಮಯವನ್ನು ಮಕ್ಕಳೊಟ್ಟಿಗೆ ಕೊಡ್ಲಿಕ್ಕೆ ಆಗ್ತಿತ್ತು. ಮೌಲ್ಯ ಶಿಕ್ಷಣದಲ್ಲೆಲ್ಲ ಮಕ್ಕಳಿಗೆ ಹಾಡು, ಒಳ್ಳೆ ನೀತಿಯುತವಾದಂತಹ ಅವರಿಗೆ ಏನು ನೀತಿ ಕಥೆಗಳನ್ನು ಹೇಳುದು ಅವರಲ್ಲಿ, ಅದು ಈಗ ಕೂಡ ನಾನು ಮಾಡ್ತೇನೆ. ಪ್ರತಿಯೊಂದು ನಾನು ಕ್ಲಾಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಮಕ್ಕಳಿಗೆ ಏನಾದ್ರೂ ಒಂದು ಸಮಾಜದಲ್ಲಿ ಉನ್ನತ ವ್ಯಕ್ತಿ ಆಗ್ಬೇಕಾದ್ರೆ ಅಥವಾ ಅವರಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸುವಂತಹ ಅವರಿಗೆ ಕೆಲವು ವಿಷಯಗಳನ್ನು ನಾನು ಹೇಳಿ ಪಾಠವನ್ನು ಸ್ಟಾರ್ಟ್ ಮಾಡುದು ನಾನು ಹಾಗೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆ ನಂತರ ಮೊದಲೆಲ್ಲ ನಮ್ಗೆ ನಲಿಕಲಿ ಅಂತೆಲ್ಲ ಇರ್ಲಿಲ್ಲ, ನಂತರ ನಲಿಕಲಿ ಅಂತ ಸ್ಟಾರ್ಟ್ ಆಯ್ತು. ಅದು 1, 2, 3ನೇ ಮಕ್ಕಳನ್ನು ಒಟ್ಟಿಗೆ ಮಾಡಿಕೊಂಡು ನಾವು ನಲಿಕಲಿ ಅಂತ ಹೇಳಿ ಪ್ರಾರಂಭ ಮಾಡುದು. ಅದಕ್ಕೆ ಅದರದೇ ಆದಂತಹ ಕೆಲವು ನಿಯಮಗಳು, ತಟ್ಟೆಗಳು, ಪ್ರಗತಿ ನೋಟ, ಕಾರ್ಡ್ಗಳು ಅಂತೆಲ್ಲ ಇದೆ. ಹಾಗೆ ಅದನ್ನು ಮಾಡಿಕೊಂಡು ಅದು ಸ್ವಲ್ಪ ಶಿಕ್ಷಕರಿಗೆ ಹೊರೆ ಆಗ್ತದೆ. ಆದ್ರೆ ಮಕ್ಕಳಿಗೆ ತುಂಬಾ ಬಹಳ ಏನಂದ್ರೆ ಹೇಳಿ ನಲಿವಿನಿಂದ ನಲಿಕಲಿ ಅಂತ ಹೇಳಿದ್ರೆ ಖುಷಿಯಿಂದ ಸಂತೋಷದಿಂದ ಮಕ್ಕಳು ಕಲಿಯುವಂತೆ ಮಾಡುವಂತಹ ಕಾರ್ಯಕ್ರಮ. ಆನಂತರ ಆಗ ಹೆಚ್ಚು ನಮ್ಗೆ ಈ ಸ್ವಚ್ಛತಾ ಕಾರ್ಯಕ್ರಮ ಇರ್ಬೋದು, ಹೆಚ್ಚು ಕಾರ್ಯಕ್ರಮಗಳನ್ನು ಶಾಲೆಗಳಲ್ಲಿ ಮಾಡ್ಲಿಕ್ಕೆ ಇರ್ಲಿಲ್ಲ. ಕೆಲವೊಂದು ಕಾರ್ಯಕ್ರಮಗಳು ಮಾತ್ರ ಇತ್ತು. 2002ರಿಂದ ಪ್ರತಿಭಾ ಕಾರಂಜಿ ಸ್ಟಾರ್ಟ್ ಆಯ್ತು. ಆ ನಂತರ ಪ್ರತಿಭಾ ಕಾರಂಜಿಗೆ ಮಕ್ಕಳನ್ನು ನಾವು ರೆಡಿ ಮಾಡಲಿಕ್ಕೆ, ಹಾಗೆ ಆ ಒಂದು ಸಾಂಸ್ಕೃತಿಕ ಪ್ರತಿಭಾ ಕಾರಂಜಿಗೆ ಮಕ್ಕಳನ್ನು ಸಿದ್ಧಪಡಿಸುವಂಥದ್ದು ಅದೆಲ್ಲ ಪ್ರಾರಂಭ ಆಯಿತು. ಅದಕ್ಕಿಂತ ಮುಂಚೆ ಅಷ್ಟೊಂದು ಏನು ಇರಲಿಲ್ಲ. ನಂತರದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಶಿಕ್ಷಕರಿಗೆ ತುಂಬಾ, ಯಾಕೆಂದ್ರೆ ಆಡಳಿತಾತ್ಮಕವಾಗಿರ್ಬೋದು, ಈಗ ನಾವೊಂದು ಮುಖ್ಯ ಶಿಕ್ಷಕಿಯಾಗಿ ನಾನು ಹೇಳೋದಾದ್ರೆ ನನಗೆ ತುಂಬಾ ಜವಾಬ್ದಾರಿಗಳಿದೆ. ಆಡಳಿತಾತ್ಮಕವಾಗಿ ತುಂಬಾ ಕೆಲಸ ಕಾರ್ಯಗಳಿದೆ. ಆಗ ದಾಖಲೆಗಳ ನಿರ್ವಹಣೆ, ಆನಂತರ ಎಲ್ಲವನ್ನು ಕೂಡ ಸ್ಯಾಟ್ಸ್, ಯೂಸರ್ ಯುಡೈಸ್ ಅಂತ ಹೇಳಿ ಹಲವಾರು ನಾವು ಆನ್ಲೈನ್ ಕಾರ್ಯಕ್ರಮಗಳನ್ನು ಈಗ ಅದರಲ್ಲಿ ಆನ್ಲೈನ್ ಅಲ್ಲಿ ನಾವು ಅಪ್ಲೋಡ್ ಮಾಡ್ಲಿಕ್ಕೆ ಇರ್ತದೆ. ಹೀಗೆ ಹಲವಾರು ಈಗ ಇದೆ. ಮತ್ತೆ ಸ್ವಚ್ಛತಾ ಪಕ್ವಾಡ ಅಂತ ಹೇಳಿ ಕಾರ್ಯಕ್ರಮಗಳು, ಸಂಭ್ರಮ ಶನಿವಾರ ಅಂತ ಇದೆ. ಹಾಗೆ ಹಲವಾರು ಬೇರೆ ಬೇರೆ ಶಿಕ್ಷಣ ಸಪ್ತಾಹ, ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಶಾಲೆಯಲ್ಲಿ ನಾವು ಮಾಡ್ಲಿಕ್ಕೆ ಇದೆ. ಅಲ್ಲದೆ ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ಮಾಡುದು, ಅದು ಮೊದಲು ಕೂಡ ಇತ್ತು ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು. ಈಗ ಇನ್ನು ಸ್ವಲ್ಪ ಜಾಸ್ತಿಯಾಗಿ ಅದ್ದೂರಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡು ನಾವು ಅದನ್ನು ಮಾಡ್ತಾ ಇದ್ದೇವೆ. ಮತ್ತೆ ಪರಿಸರ ದಿನಾಚರಣೆಯನ್ನು ಎಲ್ಲ ಮಾಡುದು, ಅದರ ಬಗ್ಗೆ ಎಲ್ಲ ನಮಗೆ ಕಾರ್ಯ ವರದಿಗಳನ್ನು, ದಾಖಲೆಗಳನ್ನು ಇಡುದು ಎಲ್ಲ ಆನ್ಲೈನಲ್ಲಿ ಫೀಡ್ ಮಾಡ್ಲಿಕ್ಕೆ ಎಲ್ಲ ಇದೆ. ತುಂಬಾ ಕೆಲಸಗಳು ಈಗ ಮೊದಲಿಗೆ ನೋಡಿದ್ರೆ ಈಗ ಜಾಸ್ತಿ ಕೆಲಸಗಳ ಹೊರೆ ತುಂಬಾ ಇದೆ. ಇನ್ನು ಮಕ್ಕಳು ಹೇಗೆ ಅಂದ್ರೆ ತಾವು ಕಲಿಸಬೇಕಾದ್ರೆ ಪ್ರಾರಂಭದಲ್ಲಿದ್ದಂತಹ ಮಕ್ಕಳ ಮನಸ್ಥಿತಿ, ಈಗಿರುವಂತಹ ಮಕ್ಕಳ ಮನಸ್ಥಿತಿ ಬಗ್ಗೆ? ಪ್ರಾರಂಭದಲ್ಲಿ ಕೂಡ ಮಕ್ಕಳು ಅಂದ್ರೆ ನಾನು ಚೆನ್ನೈ ತೋಡಿಯಲ್ಲಿ ಫಸ್ಟಿಗೆ ನಾನು ಜಾಬಿಗೆ ಸೇರಿದ್ದು. ಮಕ್ಕಳು ಬಹಳ ಟ್ಯಾಲೆಂಟ್ ಮಕ್ಕಳಿದ್ರು ನನಗೆ ಅಲ್ಲಿ. ಕಲಿಯುವುದ್ರಲ್ಲೂ ಕೂಡ ಯಾವ ಮಕ್ಕಳಷ್ಟು ಹಿಂದೆ ಇರಲಿಲ್ಲ. ಯಾಕೆಂದ್ರೆ ನಾನು ಆಗ ಹಿಂದಿ ಸಬ್ಜೆಕ್ಟ್ ಮಾಡ್ತಿದ್ದೆ ಮೊದಲಿಗೆ. ಯಾಕೆಂದ್ರೆ ನಂದು ಹಿಂದಿ ಕೂಡ ಭಾಷೆ ಭೂಷಣ ಆದ ಕಾರಣ ಆಗ ಸಬ್ಜೆಕ್ಟ್ ವೈಸ್ ತಗೊಳ್ತಿರ್ಲಿಲ್ಲ ಟೀಚರ್ಸ್ ಅನ್ನು. ಆದ್ರೂ ನನ್ನ ಹಿಂದಿ ಪೋಸ್ಟ್ ಇದ್ದಲ್ಲಿ ನನ್ನನ್ನು ಹಾಕಿದ್ರು. ಹಾಗೆ ನಾನು ಹೆಚ್ಚು ಹಿಂದಿಯನ್ನೇ ಕಲಿಸ್ತಾ ಇದ್ದೆ. ಮಕ್ಕಳು ತುಂಬಾ ನಮ್ಗೆ ಹುಷಾರಿದ್ರು. ಹಾಗೆ ಹಾಡಿನಲ್ಲಿ ಆಗ್ಲಿ ಎಲ್ಲ ನಮ್ಗೆ ದೊಡ್ಡ ಶಾಲೆ ಆದ ಕಾರಣ ಅಲ್ಲಿ ನಮ್ಗೆ ಮಕ್ಕಳು ನಮ್ಗೆ ಬೇಕಾದ ಹಾಗೆ ಒಳ್ಳೆ ವಾಯ್ಸ್ ಇರುವಂತ ಮಕ್ಕಳೆಲ್ಲ ಸಿಗ್ತಿದ್ರು. ಹಾಗೆ ಮನಸ್ಥಿತಿ ಅಂತ ಹೇಳಿದ್ರೆ ಈಗ ಎಲ್ಲ, ಆಗ ಮಕ್ಕಳಿಗೆ ಮೊಬೈಲ್ ಎಲ್ಲ ಇರ್ಲಿಲ್ಲ. ಆಗ ಈ ನಿಮ್ಮ ತಂತ್ರಜ್ಞಾನದ ಬಳಕೆ ಎಲ್ಲ ಕಡಿಮೆ ಇತ್ತು. ಈಗ ಏನಂತ ಹೇಳಿದ್ರೆ ಪ್ರತಿ ಮನೆಗಳಲ್ಲಿ ಕೂಡ ಎಲ್ಲರ ಮೊಬೈಲ್ ಇರ್ತದೆ, ಟಿವಿ ಇರ್ಬೋದು, ಕಂಪ್ಯೂಟರ್ ಇರ್ತದೆ. ಹಾಗೆ ಮಕ್ಕಳ ಮೈಂಡ್ ಸೆಟ್ ಕೂಡ ಆ ರೀತಿ ಸ್ವಲ್ಪ ತಂತ್ರಜ್ಞಾನದಲ್ಲಿ ಮಕ್ಕಳು ಸ್ವಲ್ಪ ಮುಂದೆ ಇದ್ದಾರೆ. ಈಗ ನಮ್ಗೆ ಮೊದಲು ನಾವು ಚಿಕ್ಕದಿರುವಾಗ ನಮ್ಗೆ ಮೊಬೈಲ್ ಬಳಕೆ ಮಾಡೋದು ಹೇಗೆ ಅಂತ ಗೊತ್ತಿರ್ಲಿಲ್ಲ. ಈಗ ನಮ್ಗೆ ಮಕ್ಕಳು ಹೇಳಿ ಕೊಡ್ತಾರೆ. ಅಂದ್ರೆ ಅವರ ಆ ಒಂದು ಸಮಯ ಸಂದರ್ಭಕ್ಕೆ ಸರಿಯಾಗಿ ಮಕ್ಕಳ ಮಾನಸಿಕ ಇದು ಕೂಡ ಬೆಳವಣಿಗೆ ಆಗ್ತದೆ ಅದಕ್ಕೆ ಸರಿಯಾಗಿ ಅಂತ. ಹಾಗೆ ನಲಿಕಲಿ ಸಿಸ್ಟಮ್ ಅದು ಕೂಡ ಮಕ್ಕಳಿಗೆ
ಮಕ್ಕಳ ಒಂದು ಇದು ನೋಡಿದ್ರೆ ಕಲಿಕೆಯ ದೃಷ್ಟಿಯಲ್ಲಿ ನೋಡಿದ್ರೆ ಉತ್ತಮವಾಗಿದೆ. ಹಾಗೆ ಈಗ ಪ್ರತಿಭಾ ಕಾರಂಜಿ ಆಗಿರ್ಬೋದು, ಅಲ್ಲದೆ ಹಲವಾರು ಕಾರ್ಯಕ್ರಮಗಳನ್ನು ಈಗ ಮಾಡ್ತಾರೆ. ನಮ್ಮ ಒಂದು ಇದರಲ್ಲಿ ಮಕ್ಕಳಿಗೆ ಸ್ಪರ್ಧೆಗಳು, ಬೇರೆ ಬೇರೆ ಸ್ಪರ್ಧೆಗಳು ಎಲ್ಲ ಮಾಡ್ತಾರೆ. ಹಾಗೆ ಮಕ್ಕಳಿಗೆ ಅವಕಾಶಗಳಿದೆ, ಅವರ ಒಂದು ಪ್ರತಿಭೆಯನ್ನು ಹೊರಗೆ ತರಲಿಕ್ಕೆ ಹಲವಾರು ಅವಕಾಶಗಳಿದೆ. ನಮ್ಮ ಸಂದರ್ಭದಲ್ಲಿ ನಮ್ಗೆ ಅದು ಯಾವುದು ಇರಲಿಲ್ಲ. ಒಳ್ಳೆ ನಮ್ಮಲ್ಲಿ ಟ್ಯಾಲೆಂಟ್ ಇದ್ರೂ ಕೂಡ ಅವಕಾಶಗಳೇ ಕಡಿಮೆ ಇತ್ತು. ಆದ್ರೆ ಈಗ ಮಕ್ಕಳಿಗೆ ಹಲವಾರು ಒಂದು ಅವಕಾಶಗಳಿದೆ. ಆದ್ರಿಂದ ಅದನ್ನು ಬಳಸಿಕೊಂಡು ಮಕ್ಕಳಿಗೆ ಒಂದು ಅವರ ಪ್ರತಿಭೆ, ಅವರಲ್ಲಿರುವ ಟ್ಯಾಲೆಂಟ್ ಅನ್ನು ಹೊರಗೆ ತೋರಿಸ್ಲಿಕ್ಕೆ ಪ್ರಪಂಚಕ್ಕೆ ಒಂದು ಉತ್ತಮವಾದಂತಹ ವೇದಿಕೆ ಕೂಡ ಈಗ ಇದೆ. ಹಾಗೆ ಇನ್ನು ಮುಂದಿನ ಪ್ರಶ್ನೆಗೆ ಹೋಗುವುದಕ್ಕಿಂತ ಮುಂಚೆ ತಾವು ತಮ್ಮ ಸಂಗೀತಕ್ಕೆ ಸ್ಫೂರ್ತಿ ಅಂತಿದ್ರೆ ಅದು ಜಾನಕಿ ಅಮ್ಮ ಅಂತ ಹೇಳಿದ್ರು. ಹಾಗಾಗಿ ಜಾನಕಿ ಅಮ್ಮ ಹಾಡಿದ ಯಾವ್ದಾದ್ರು ಒಂದು ಹಾಡಿನ 2 ಸಾಲ ನಮಗೋಸ್ಕರ ಬರ್ಬೋದಾ? ಸಾಮಗಾನ ಕೋವಿದೆ ರಾಗರಾಣಿ ಶಾರದೆ, ಸಾಮಗಾನ ಕೋವಿದೆ ರಾಗರಾಣಿ ಶಾರದೆ, ಸಾಮಗಾನ ಕೋವಿದೆ. ಅಕ್ಷಮಾಲೆ ಅಮೃತ ಕಲಶ ಹಸ್ತ ಪುಸ್ತಕ ರೂಪಿಣಿ, ಸಾಕ್ಷಾತ್ಕಾರದಿ ಶಂಕರ ಗೊಲಿದ ಅಕ್ಷಯ ರೂಪಧಾರಿಣಿ, ಸಾಕ್ಷಾತ್ಕಾರದಿ ಶಂಕರ ಗೊಲಿದ ಅಕ್ಷಯ ರೂಪಧಾರಿಣಿ, ಸಾಮಗಾನ ಕೋವಿದೆ ರಾಗರಾಣಿ ಶಾರದೆ, ಸಾಮಗಾನ ಕೋವಿದೆ. ಧನ್ಯವಾದಗಳು. ಇನ್ನು ಹಲವಾರು ಉಂಟು, ಒಮ್ಮೆಲೆ ನೆನಪಿಗೆ ಬರುವುದಿಲ್ಲ. ಆಗ್ಲಿ ಮೇಡಮ್, ಬಹುಶಃ ತಮ್ಮ ಸ್ಫೂರ್ತಿಯನ್ನು ತಾವು ಬಹಳ ಚೆನ್ನಾಗಿ ನೋಡಿಕೊಂಡು ಬಂದಿದ್ದೀರಿ ಅಂತ ಕಾಣ್ತದೆ. ತಾವೀಗ ಮುಖ್ಯ ಶಿಕ್ಷಕಿಯಾಗಿ ಕೆಲಸವನ್ನ ಮಾಡ್ತಾ ಇರುವ, ತಾವಾಗ್ಲೇ ಹೇಳಿದ ಹಾಗೆ ಆಡಳಿತಾತ್ಮಕವಾಗಿ ಬಹಳಷ್ಟು ವಿಚಾರಗಳು ಈಗ ಜಾಸ್ತಿ ಆಗಿದೆ. ಇದರ ಜೊತೆಗೆ ಇದಕ್ಕೆ ಸೇರಿಕೊಂಡೆ ಬಹಳಷ್ಟು ಜಾಸ್ತಿ ಜವಾಬ್ದಾರಿಗಳು, ಅದರಲ್ಲಿ ಒಂದು ಅಂತ ಹೇಳಿದ್ರೆ ಈಗ ತಾವಾಗ್ಲೇ ಹೇಳಿದಾಗೆ ತಂತ್ರಜ್ಞಾನದ ಬಳಕೆ ಇರ್ಬೋದು, ಅಥವಾ ಎಲ್ಲ ಮಕ್ಕಳನ್ನ ಈಗ ಮುಂಚೆಗಿಂತ ಮಕ್ಕಳು ಜಾಸ್ತಿ ಆಗ್ತಾ ಇದ್ದಾರೆ ಸರ್ಕಾರಿ ಶಾಲೆಗೆ, ಹಾಗಾಗಿ ಎಷ್ಟು ಜನರನ್ನ ಸುಧಾರಿಸ್ಕೊಂಡು ಹೋಗ್ತಿರುವಂತದ್ದು ಇರ್ಬೋದು. ಒಂದೊಂದ್ಸಲ ಮಕ್ಕಳಿಗೆ ಈ ಪಾಠದ ವಿಷಯಗಳನ್ನ ಬಿಟ್ಟು ಪಠ್ಯೇತರ ಚಟುವಟಿಕೆಗಳು ಕೂಡ ಆಗಿರ್ಬೋದು. ಮಕ್ಕಳಿಗೆ ಕಲಿಸುವಂತ ಪರಿಸ್ಥಿತಿ ಬರ್ಬೇಕು ಅಂತ ಪ್ರತಿ ಬಾರಿ ಸರ್ಕಾರದ ಅನುಮತಿ ಸಿಗುವ ತನಕ ತಾವು ಕಾಯುವಂತಹ ಪರಿಸ್ಥಿತಿಯಲ್ಲಿ ತಾವು ಇರುವುದಿಲ್ಲ. ಹಾಗಾಗಿ ಅಂತ ಸಮಯದಲ್ಲಿ ತಾವು ವಿಶೇಷ ಕಾಳಜಿಯನ್ನು ವಹಿಸ್ಕೊಳ್ಬೇಕಾಗ್ತದೆ. ಆ ಮುಖ್ಯ ಶಿಕ್ಷಕಿಯಾಗಿ ತಮ್ಮ ಸ್ಥಾನ ಅದನ್ನ ಬೇಡಿಕೊಳ್ತದೆ, ಆ ಜವಾಬ್ದಾರಿಯನ್ನ. ಈ ರೀತಿ ಇರ್ಬೇಕು ಅಂತಾದ್ರೆ ತಾವು ಯಾರನ್ನಾದ್ರೂ ಕರೆಸಿದ್ರೆ ಅಥವಾ ತಾವು ಯಾರದ್ದಾದ್ರೂ ಒಂದು ಸಹಾಯವನ್ನ ತಕೊಂಡ್ರೆ ಅವರ ಸಮಯಕ್ಕೆ ಸರಿಯಾಗಿ ಮರ್ಯಾದೆಯನ್ನ ಕೊಡುವಂತ ಒಂದು ಸನ್ನಿವೇಶ ಬರುವಂತದ್ದು ಸಹಜ. ಇದೆಲ್ಲ ಬರ್ಬೇಕು ಅಂತಾದ್ರೆ ಒಬ್ಬ ಮುಖ್ಯ ಶಿಕ್ಷಕಿಯಾಗಿ ಆ ಜವಾಬ್ದಾರಿಯನ್ನ ಸಂಭಾಳಿಸಿಕೊಂಡು ಹೋಗುವಂತದ್ದು, ಬಂದವರನ್ನ ಆದರದಿಂದ ನಡೆಸಿಕೊಳ್ಳುವಂತದ್ದು, ಇದೆಲ್ಲ ಕೂಡ ಎಷ್ಟು ಸವಾಲಿನ ಪ್ರಶ್ನೆ ಅಂತ. ತುಂಬಾ ಸವಾಲಿನ ಪ್ರಶ್ನೆ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಶಾಲೆಯ ಆಡಳಿತಾತ್ಮಕವಾದಂತಹ ಎಲ್ಲಾ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವುದಲ್ಲದೆ ಮಕ್ಕಳ ಕಲಿಕೆ, ಸಾಂಸ್ಕೃತಿಕ ಚಟುವಟಿಕೆಗಳ ಬಗ್ಗೆ ಕೂಡ ನಾವು ಗಮನ ಹರಿಸಬೇಕು. ಅದಲ್ಲದೆ ಶಾಲೆಯಲ್ಲಿ ವಿಶೇಷವಾಗಿ ಹಲವಾರು ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ. ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಅಥವಾ ಶೂ ಸಾಕ್ಸ್ ವಿತರಣೆ, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತೇವೆ. ಆಗ ಅತಿಥಿಗಳನ್ನು ಕರೆಸ್ತೇವೆ, ಅವರಿಗೆ ಸನ್ಮಾನಗಳನ್ನು ಮಾಡುದು, ಇದೆಲ್ಲವನ್ನು ಕೂಡ ನಾವು ನಿಭಾಯಿಸಿಕೊಂಡು ಹೋಗ್ಬೇಕಾಗ್ತದೆ. ಅಷ್ಟೇ ಅಲ್ಲದೆ ಶಾಲೆಯ ಅಭಿವೃದ್ಧಿ ದೃಷ್ಟಿಯಲ್ಲಿ ದಾನಿಗಳ ಸಹಾಯದಿಂದ ಹಲವಾರು ಒಂದು ಶಾಲೆಯ ಅಭಿವೃದ್ಧಿ ಕಾರ್ಯಗಳನ್ನು ನಾನು ಮಾಡ್ತಾ ಇದ್ದೇನೆ. ಇದು ನಮ್ಮ ಇದೇ ಬದುಕು ಆರಾಧನಾ, ವಾಯ್ಸ್ ಆಫ್ ಆರಾಧನಾ ತಂಡದಿಂದ ನಾನು ನಮ್ಮ ಶಾಲೆಗೆ ಒಳ್ಳೆಯ ಒಂದು ಪ್ರಿಂಟರ್ ವ್ಯವಸ್ಥೆ ಕೂಡ ಮಾಡಿಸಿದೆ. ಹಾಗೆ ನಮ್ಮ ಇದು ರೋಟರಿ ಕ್ಲಬ್ ಮೂಡ್ಬಿದ್ರೆ ಅವರ ಹತ್ರ ಮಾತನಾಡಿಸಿ ಶಾಲೆಗೆ ಶುದ್ಧ ಕುಡಿಯುವ ನೀರಿನ ಘಟಕ,
ಹಾಗೆ ಕಬ್ಬಿಣದ ರ್ಯಾಕ್ ಇಂಥ ಎಲ್ಲ ಸೌಕರ್ಯಗಳನ್ನು ನಾನು ಶಾಲೆಗೆ ಮಾಡಿಸ್ತಾ ಇದ್ದೇನೆ. ಅದೇ ಅಲ್ಲದೆ ಗ್ರಾಮ ಪಂಚಾಯತ್ ವತಿಯಿಂದ ನಮಗೆ ಶಾಲೆಯ ಅಂಗಳಕ್ಕೆ ನಾವು ಇಂಟರ್ಲಾಕ್ಸ್ ಹಾಕಿಸಿ ಅದು ಮಾಡಿಸಿದೆ. ಮತ್ತೆ ಶಾಲಾ ಅನುದಾನಗಳಿಂದ ಶಾಲೆಯ ಒಳಗಿನ ಒಂದು ಇದು ಏನು ಗೋಡೆ ಚಿತ್ತಾರಗಳು, ಬೋರ್ಡ್ಗಳು, ಮತ್ತೆ ನಲಿಕಲಿ ಕೋಣೆಯ ಗೋಡೆ ಚಿತ್ತಾರ ಆಗಿರ್ಬೋದು, ವಾಲ್ ಸ್ಲೇಟ್, ಹೀಗೆ ಎಲ್ಲವನ್ನು ನಾನು ಶಾಲಾ ಅನುದಾನಗಳನ್ನು ಬಳಸಿ ಮತ್ತು ದಾನಿಗಳ ಸಹಾಯದಿಂದ ಇದೆಲ್ಲವನ್ನು ಮಾಡಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮಗಳನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ಒಂದು ಅದಕ್ಕೆ ಕೂಡ ಅವ್ರು ಬಂದಂತ ಅತಿಥಿಗಳು ಕೂಡ ನಮ್ಗೆ ಒಂದು ಉತ್ತಮವಾದ ಪ್ರಶಂಸೆಯನ್ನು ನೀಡ್ತಾರೆ. ಯಾಕೆಂದ್ರೆ ಅತಿಥಿ ದೇವೋಭವ ಹೇಳ್ತಾರೆ. ಅದು ಶಾಲೆಗಿರ್ಲಿ ಮನೆಗಿರ್ಲಿ ಯಾರು ಬಂದ್ರು ಕೂಡ ಅವರನ್ನ ಆದರದಿಂದ ನೋಡುದು ನಮ್ಗೆ ಬಹಳ ಒಂದು ನೋಡ್ಬೇಕಾದ್ದು ನಮ್ಮ ಕರ್ತವ್ಯ. ಹಾಗೆ ಬಂದವರು ಕೂಡ ಹೇಳ್ತಾರೆ, ನನ್ಗೆ ಇಲ್ಲಿ ಒಳ್ಳೆಯ ಶಿಕ್ಷಕಿ, ನೀವು ನಮ್ಮನ್ನು ಬಹಳ ಗೌರವದಿಂದ ಪ್ರೀತಿಯಿಂದ ನೋಡ್ಕೊಳ್ತೀರಿ, ನಮ್ಗೆ ತುಂಬಾ ಸಂತೋಷ ಆಯಿತು ಅಂತ ಬಂದವರು ಕೂಡ ನಮ್ಮ ಶಾಲೆಗೆ ಬಂದವರು ಹೇಳ್ತಾರೆ. ಹಾಗೆ ಅವರಿಗೆ ಯಾವುದೇ ಒಂದು ಊಟೋಪಚಾರ ವ್ಯವಸ್ಥೆ ಇರ್ಬೋದು, ಕೊಡುವಂತ ಗೌರವ ಇರ್ಬೋದು, ಅದನ್ನು ಬಹಳ ಒಂದು ಅಚ್ಚುಕಟ್ಟಾಗಿ ಮಾಡಿಕೊಂಡು ಬರ್ತಾ ಇದ್ದೇನೆ. ಅಲ್ಲಿ ನಮ್ಮ ಶಾಲೆಯಲ್ಲಿ ನಾನು ಒಬ್ಬಳೇ ಶಿಕ್ಷಕಿ ಅಲ್ಲದೆ ಸರ್ಕಾರದಿಂದ ಅತಿಥಿ ಶಿಕ್ಷಕಿ ಒಬ್ಬರನ್ನು ಕೊಟ್ಟಿದ್ದಾರೆ. ಹಾಗೆ ಎಲ್ಲ ಜವಾಬ್ದಾರಿಗಳು ಕೂಡ ನನ್ನ ತಲೆಗೆ ಬೀಳ್ತದೆ. ಆದ್ರೂ ಅದೆಲ್ಲವನ್ನು ಆ ದೇವರ ದಯದಿಂದ ಎಲ್ಲವನ್ನು ಸುಧಾರಿಸಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೇನೆ ನಾನು. ಹಾಗೆ ತಾವೀಗ 28 ವರ್ಷಗಳ ಅನುಭವವನ್ನು ಮೆಲುಕು ಹಾಕಿದ್ರೆ 28 ವರ್ಷಗಳ ಅನುಭವ ನಿಮ್ಗೆ ಹೇಗೆ ಕಾಣ್ತದೆ? ನನಗೆ ಈ ಒಂದು ಶಿಕ್ಷಕ ವೃತ್ತಿ ಅಂತ ಹೇಳಿದ್ರೆ ಬಹಳ ಒಂದು ಮನಸ್ಸಿಗೆ ಬಹಳ ತೃಪ್ತಿಕರವಾದಂತಹ ಒಂದು ವೃತ್ತಿ. ಯಾಕೆಂದ್ರೆ ಸಮಾಜದಲ್ಲಿ ಎಷ್ಟೋ ಉನ್ನತ ಹುದ್ದೆಯಲ್ಲಿರುವವರಿಗೆ ವೈದ್ಯರಿರ್ಬೋದು, ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ವಕೀಲರಿರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಬ್ಯಾಂಕಲ್ಲಿ ಉದ್ಯೋಗ ಮಾಡುವವರಿರ್ಬೋದು, ಎಲ್ಲ ಕೂಡ ಬಹಳ ಒಂದು ಉನ್ನತವಾದಂತಹ ಗೌರವಯುತವಾದಂತಹ ಸ್ಥಾನಮಾನದಲ್ಲಿ ಇದ್ದಾರೆ. ಆದ್ರೆ ಅದೆಲ್ಲದಕ್ಕಿಂತ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಕೆಲಸ ಅಂತ ಹೇಳಿದ್ರೆ ನಮ್ಮ ಶಿಕ್ಷಕ ವೃತ್ತಿ. ಇದರಲ್ಲಿ ನಾನು ಬಹಳ ಒಂದು ಮನಸ್ಸಿಗೆ ನನಗೆ ತೃಪ್ತಿ ಸಂತೋಷವನ್ನು ನೀಡಿದೆ. ಯಾಕೆಂದ್ರೆ ನಾವು ಮುಗ್ಧ ಮನಸ್ಸುಗಳ ಜೊತೆಗೆ ಇರುವವರು. ಆ ಮುಗ್ಧ ಮನಸ್ಸಿನಲ್ಲಿ ದೇವರನ್ನು ನೋಡ್ತೇವೆ. ಅವರನ್ನು ಪ್ರೀತಿಯಿಂದ ನಾವು ಮಾತನಾಡಿಸಿದಾಗ, ಅವರೊಂದಿಗೆ ಪ್ರೀತಿಯಿಂದ ಒಡನಾಡುವಾಗ ಅವರ ಒಂದು ಪ್ರೀತಿ ನಮಗೆ ತುಂಬಾ ಪ್ರೀತಿ ಸಿಗ್ತದೆ. ಆ ಒಂದು ಏನೂ ಗೊತ್ತಿಲ್ಲದಂತ ಮುಗ್ಧ ಮನಸ್ಸಿನಲ್ಲಿ ಆ ಅಕ್ಷರದ ಜ್ಞಾನವನ್ನು ಬಿತ್ತಿ ಅವರನ್ನು ಮುಂದೆ ಒಂದು ಈ ಸಮಾಜದಲ್ಲಿ ಸತ್ಪ್ರಜೆಯಾಗಿ ಮಾಡುವಂತ ಮಹತ್ತರವಾದಂತ ಒಂದು ಜವಾಬ್ದಾರಿ ನಮಗೆ ಶಿಕ್ಷಕರಿಗೆ ಇರ್ತದೆ. ಆದ್ರೆ ಇದು ಬಹಳ ನಾನು ಶಿಕ್ಷಕಿ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಪಡ್ತೇನೆ. ಹಾಗೆ ನನಗೆ 28 ವರ್ಷಗಳಿಂದಲೂ ಉತ್ತಮವಾದಂತಹ ನನಗೆ ಒಂದು ಮನಸ್ಸಿಗೆ ನೆಮ್ಮದಿ ಸಂತೋಷ ಎಲ್ಲ ಕೂಡ ಈ ಶಿಕ್ಷಕ ವೃತ್ತಿಯಲ್ಲಿ ಸಿಕ್ಕಿದೆ. ನಾನು ಶಿಕ್ಷಕಿ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಪಡ್ತೇನೆ. ಇನ್ನು ಮುಂಬರುವ ದಿನಗಳಲ್ಲಿ ಮುಖ್ಯ ಶಿಕ್ಷಕಿ ಆಗಿರ್ಬೋದು ಅಥವಾ ಒಂದು ಶಿಕ್ಷಕಿಯಾಗಿ ತಾವು ನೋಡುದಾದ್ರೆ ಮಕ್ಕಳ ವಿಚಾರದಲ್ಲಿ ಇಂಥ ಬದಲಾವಣೆಗಳನ್ನ ನಾನಿರುವಂತಹ ಶಾಲೆಯಲ್ಲಿ ತರಬೇಕು ಅಂತ ಏನಾದ್ರೂ ಯೋಜನೆಗಳನ್ನ ತಮಗೆ ತಾವು ಹಾಕೊಂಡದ್ದು? ಹೌದು, ನನ್ಗೆ ಅಂದ್ರೆ ಕಂಪ್ಯೂಟರ್ ನಮ್ಮ ಶಾಲೆಯಲ್ಲಿ ಇಲ್ಲ. ಕಂಪ್ಯೂಟರ್ ಮೂಲಕ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸ್ಬೇಕು ಅಂತ ಹೇಳಿ ಅದೊಂದು ಇದೆ. ಆ ನಂತರ ಇನ್ನು ಹಲವಾರು ಇಂಗ್ಲಿಷ್ನಲ್ಲಿ ಮಕ್ಕಳಿಗೆ ಈಗಲೇ ನಾನು ಅಸೆಂಬ್ಲಿಯಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಿಕೊಂಡು ಮಕ್ಕಳಿಗೆ ವಸ್ತು ಪರಿಚಯ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾನು ಅಸೆಂಬ್ಲಿಯಲ್ಲಿ ಮಾಡ್ತಾ ಇದ್ದೇನೆ. ಅದಲ್ಲದೆ ಮಕ್ಕಳೊಂದಿಗೆ ಸ್ವಲ್ಪ ಈಗ ಯಾಕೆಂತ ಹೇಳಿದ್ರೆ ಆಂಗ್ಲ ಭಾಷೆಯ ಒಂದು ವ್ಯಾಮೋಹ ಹೆಚ್ಚು ಪೋಷಕರಲ್ಲಿ ಕೂಡ ಇದೆ. ಆದ್ರಿಂದ ಮಕ್ಕಳಿಗೆ ಸ್ವಲ್ಪ ಇಂಗ್ಲಿಷಲ್ಲಿ ಮಾತನಾಡಿಸಿದ್ರೆ ಎಲ್ಲ ಅವರು ತುಂಬಾ ಖುಷಿ ಪಡ್ತಾರೆ, ಮನೆಯಲ್ಲಿ ಹೋಗಿ ಮಾತನಾಡ್ತಾರೆ. ಆಗ ಹೆತ್ತವರಿಗೆ ಕೂಡ ನನ್ನ ಮಗು ಇಂಗ್ಲಿಷಲ್ಲಿ ಮಾತನಾಡ್ತದೆ ಅಂತೇಳಿ ಅದಕ್ಕೋಸ್ಕರ ಸ್ವಲ್ಪ ಅವರಲ್ಲಿ ಇಂಗ್ಲಿಷಲ್ಲಿ ಹೆಚ್ಚು ಮಾತನಾಡುವಂಥದ್ದು. ಇನ್ನು ಮುಂದಿನ ದಿನಗಳಲ್ಲಿ ಸ್ವಲ್ಪ ಹೆಚ್ಚು ಮಕ್ಕಳಿಂದಲೇ ಇಂಗ್ಲಿಷನ್ನೇ ಮಾತನಾಡಿಸಿ ಮಕ್ಕಳಲ್ಲಿ ಮಾತಾಡಿಕೊಂಡು ಸ್ವಲ್ಪ ಮಾಡ್ಬೇಕಂತ ಹೇಳಿ ಇದೆ ಅದರ ಬಗ್ಗೆ. ಆ ನಂತರ ಅದೇ ಕಂಪ್ಯೂಟರ್ ಮೂಲಕ ಶಿಕ್ಷಣವನ್ನು ಕೊಡಿಸೋದು. ಹಾಗೆ ಇನ್ನು ಹಲವಾರು ಯೋಜನೆಗಳಿದೆ. ಹಾಗೆ ಮತ್ತೆ ಶಾಲೆಯಲ್ಲಿ ಕೆಲವು ಅಭಿವೃದ್ಧಿ ಕೆಲಸ, ಈಗ ನಮ್ಗೆ ನರೇಗಾ ಯೋಜನೆಯಲ್ಲಿ ಹೊಸ ಅಡಿಗೆ ಕೋಣೆಗೆ ಹಣ ಬಿಡುಗಡೆಯಾಗಿದೆ. ಅದನ್ನು ಈಗ ಮುಂದಿನ ದಿನಗಳಲ್ಲಿ ಮಾಡ್ಲಿಕ್ಕಿದೆ. ಆನಂತರ ನಮ್ಮ ಶಾಲೆಯಲ್ಲಿ ಇನ್ನು ಕೆಲವು ಸೌಲಭ್ಯಗಳು, ಯಾಕೆಂದ್ರೆ ನಮ್ಮ ಶಾಲೆಯ ಹೆಸರು ಇರುವಂತಹ ಮುಖದ್ವಾರ ಇಲ್ಲ, ಅದನ್ನು ಈಗ ನಾನು ಕೆಲವು ದಾನಿಗಳ ಹತ್ರ ಮಾತನಾಡಿದ್ದೇನೆ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ನಾನು ಮಾಡ್ತೇನೆ. ಹಾಗೆ ಈ ರೀತಿ ಬೇರೆ ಬೇರೆ ಯೋಜನೆಗಳು ಬೇರೆ ಬೇರೆ ಯೋಜನೆ, ಹೆಚ್ಚಾಗಿ ದಾನಿಗಳ ಸಹಕಾರ ಮತ್ತು ಗ್ರಾಮ ಪಂಚಾಯತ್ನವರು ನಮ್ಗೆ ತುಂಬಾ ಸಹಕಾರವನ್ನು ನೀಡ್ತಾರೆ. ಆ ಗ್ರಾಮ ಪಂಚಾಯತ್ ವತಿಯಿಂದ ಕೂಡ ನಾವು ಕೆಲವೊಂದು ಕೆಲಸಗಳನ್ನು ಮಾಡ್ತೀವಿ.
ಈಗಾಗಲೇ ನನಗೆ ಮೇಲ್ಛಾವಣಿಗೆ ಅಂತ ಹೇಳಿ ಹಣ ಬಿಡುಗಡೆ ಆಗಿತ್ತು. ಅದರಿಂದ ಮೇಲ್ಛಾವಣಿ ರಿಪೇರಿಯನ್ನು ಮಾಡಿಸಿ, ಆ ನಂತರ ಸ್ವಲ್ಪ ಹೆಚ್ಚುವರಿಯಾಗಿ ಉಳಿದ ಹಣದಲ್ಲಿ ಒಂದು ನಮ್ಮ ಟಾಯ್ಲೆಟ್ ಅಷ್ಟು ಚೆನ್ನಾಗಿರ್ಲಿಲ್ಲ, ಅದು ರಿಪೇರಿ ಎಲ್ಲ ಮಾಡಿಸಿದೆವು. ಹಾಗೆ ನರೇಗಾ ಯೋಜನೆ ಅಡಿಯಲ್ಲಿ ಹೊಸ ಒಂದು ಟಾಯ್ಲೆಟ್ ಪುನಃ ಹೊಸ ಟಾಯ್ಲೆಟ್ಗಳನ್ನು ನಾವು ನರೇಗಾ ಯೋಜನೆಯಿಂದ ನಮಗೆ ಮಾಡಿಕೊಟ್ರು. ಹಾಗೆ ಈಗ ಇನ್ನು ಕೆಲವು ದಿನಗಳಲ್ಲಿ ನಮಗೆ ಅಡುಗೆ ಕೋಣೆ, ಹೊಸ ಅಡುಗೆ ಕೋಣೆ ಆಗ್ತದೆ. ಅದೆಲ್ಲ ಮುಂದೆ ಆಗ್ತದೆ, ಅದೆಲ್ಲ ಹೌದು ಆಗ್ತಾ ಇದೆ. ಹೌದು ಮೇಡಮ್, ತಾವು ಈ ಕಾರ್ಯಕ್ರಮದ ಕೊನೆ ಘಟ್ಟಕ್ಕೆ ಬರಬೇಕಾದ್ರೆ ಈಗಿರುವಂತಹ ಶಿಕ್ಷಕರು ಅಂದ್ರೆ ತಮ್ಗಿಂತ ಕಿರಿಯ ಶಿಕ್ಷಕಿಯರು ಹಾಗಿನ್ನು ಮುಂದೆ ಈ ಶಿಕ್ಷಕ ವೃತ್ತಿಗೆ ಬರಬೇಕು ಅಂತಿರುವವರಿಗೆ ಏನಾದ್ರೂ ಕಿವಿ ಮಾತನ್ನ ಹೇಳ್ಬೇಕು ಅಂತ ಆದ್ರೆ, ಈ ರೀತಿ ಇಂತಹ ವಿಷಯಗಳನ್ನ ತಾವು ಗಮನದಲ್ಲಿ ಇಟ್ಕೊಂಡ್ರೆ ಮಕ್ಕಳಿಗೆ ಚೆನ್ನಾಗಿ ಪಾಠವನ್ನ ಮಾಡ್ಬೋದು, ನಿಮ್ಗೆ ಜಾಸ್ತಿ ಸಂತೃಪ್ತಿಯನ್ನ ಪಡ್ಕೊಳ್ಬಹುದು ಅಂತ ಹೇಳುವಂತದ್ದು ಏನಾದ್ರೂ ಕಿವಿ ಮಾತು ಅಂತಿದ್ರೆ ಏನನ್ನು ಹೇಳ್ತೀರಿ ಅಂತ? ಈ ಶಿಕ್ಷಕ ವೃತ್ತಿ ಎಂಬುದು ಬಹಳ ಪವಿತ್ರವಾದಂಥ ವೃತ್ತಿ. ಇಲ್ಲಿ ಏನಂತ ಹೇಳಿದ್ರೆ, ನಾವು ಶಿಕ್ಷಕರು ಸರಳ ವ್ಯಕ್ತಿತ್ವವನ್ನು ಹೊಂದಿರಬೇಕು ಮತ್ತು ನಾವು ಮಕ್ಕಳಿಗೆ ಮಾದರಿಯಾಗಿರುವವರು. ಯಾಕೆಂದ್ರೆ ನಮ್ಮ ಉಡುಗೆ ತೊಡುಗೆಯಲ್ಲಿ ಆಗಿರ್ಬೋದು ಅಥವಾ ನಮ್ಮ ಮಾತು, ನಡೆ, ನುಡಿ ಎಲ್ಲವೂ ಕೂಡ ಮಕ್ಕಳು ಅನುಕರಣೆಯಿಂದಲೇ ಹೆಚ್ಚಾಗಿ ಕಲಿತಾರೆ. ಆದ್ರಿಂದ ನಾವು ನಮ್ಮ ಒಂದು ನಡೆ, ನುಡಿ ಅಥವಾ ಪ್ರತಿಯೊಂದು ನಮ್ಮ ಒಂದು ಏನು ನಡತೆ ಎಲ್ಲವೂ ಕೂಡ ಬಹಳ ಮಕ್ಕಳಿಗೆ ಮಾದರಿಯಾಗಿರ್ಬೇಕು. ನಾವು ಎಲ್ಲ ವಿಷಯಗಳಲ್ಲಿ ತುಂಬಾ ಜಾಗೃತರಾಗಿರ್ಬೇಕು. ಯಾಕೆಂತ ಹೇಳಿದ್ರೆ ಮಕ್ಕಳು ನಮ್ಮನ್ನು ಅನುಸರಿಸಿ ಅನುಕರಣೆ ಮಾಡ್ತಾರೆ. ಹಾಗೆ ಅದಲ್ಲದೆ ಮಕ್ಕಳಿಗೆ ನಾವು ಕೇವಲ ಒಂದು ಶಿಕ್ಷಕರಾಗಿ ನಾವು ವೃತ್ತಿ ಮಾಡುದಲ್ಲ, ನಾವು ಮಕ್ಕಳೊಂದಿಗೆ ಪ್ರೀತಿಯಿಂದ, ಯಾಕೆಂದ್ರೆ ಆ ಮಕ್ಕಳನ್ನು ನಾವು ಎಷ್ಟು ಪ್ರೀತಿ ಮಾಡ್ತೇವೋ ಅಷ್ಟು ಆ ಮಕ್ಕಳು ನಮ್ಗೆ ಹತ್ರ ಆಗ್ತದೆ. ನಾವು ದಂಡನೆಯಿಂದ ಅಥವಾ ಶಿಕ್ಷೆ ಕೊಟ್ಟು ಯಾವುದೇ ರೀತಿಯಲ್ಲಿ ಮಕ್ಕಳಿಗೆ ಜೋರು ಮಾಡಿ ಮಕ್ಕಳಿಗೆ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ಮಕ್ಕಳನ್ನು ಬಹಳ ಪ್ರೀತಿಯಿಂದ ಅವರನ್ನು ಹತ್ರ ಕರೆದು ಅವರ ತಪ್ಪುಗಳನ್ನು ಅವರಿಗೆ ಬಹಳ ಚೆನ್ನಾಗಿ ಹೇಳಿಕೊಟ್ಟು ಅವರನ್ನು ತುಂಬ ಪ್ರೀತಿ ಮಾಡಿದಾಗ ಅವರು ಬಹಳ ಎಲ್ಲದರಲ್ಲೂ ಕೂಡ ಅವರು ಚೆನ್ನಾಗಿ ಕಲಿಕೆಗೆ ಕೂಡ ಅವರಿಗೆ ಅದು ಸಹಕಾರಿಯಾಗ್ತದೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಆಗ್ಲಿ ಮೇಡಮ್, ಇಷ್ಟು ಸಮಯ 28 ವರ್ಷಗಳ ಕಾಲ ತಾವು ಈಗ ಈ ವೃತ್ತಿಯನ್ನ ಮುಂದುವರಿಸಿಕೊಂಡು ಬಂದಿದ್ದೀರಿ. ಇನ್ನು ಹಲವಾರು ವರ್ಷಗಳ ಕಾಲ ತಮ್ಮ ವೃತ್ತಿ ಮುಂದುವರಿಲಿ. ತಮ್ಮಿಂದಾಗಿ ಇನ್ನಷ್ಟು ಒಳ್ಳೊಳ್ಳೆ ವಿದ್ಯಾರ್ಥಿಗಳು ಸತ್ಪ್ರಜೆಗಳಾಗಿ ನಮ್ಮ ದೇಶಕ್ಕೆ ಸಿಗುವಂತಾಗ್ಲಿ. ತಮ್ಮಿಂದಾಗಿ ಇನ್ನಷ್ಟು ವಿದ್ಯಾರ್ಥಿಗಳು ಬಹಳ ಎತ್ತರದ ಹುದ್ದೆಯನ್ನು ಅಲಂಕರಿಸುವಂತಾಗ್ಲಿ ಹೇಳುವಂತಹ ಆಶಯದ ಜೊತೆಗೆ ತಮ್ಮ ಸಮಯಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾರೆ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕ, ಇಷ್ಟು ಹೊತ್ತು ಶ್ರೀಮತಿ ಶ್ರೀವಾಣಿ ಮೈಯವರು ನಮ್ಮ ಜೊತೆಗೆ ಅವರ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಇದೇ ರೀತಿ ಇನ್ನೊಂದು ಶಿಕ್ಷಕರ ಜೊತೆಗೆ ನಾನು ಇನ್ನೊಮ್ಮೆ ಸಿಗ್ತೇನೆ. ಅಲ್ಲಿ ತನಕ ನೋಡ್ತಾರೆ ಅಭಿಮತ ಟಿವಿ, ಜನಮನದ ನಾಡಿಮಿಡಿತ.